ಆತ್ಮೀಯರೇ ನಮಸ್ಕಾರ. ನಾವು ಕಳೆದ ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಾವು 1.1, 1.2 ಮತ್ತು 1.3 ಅಭ್ಯಾಸ ಮಾಡಿದ್ದೀವಿ ಮತ್ತು 1.4 ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು, ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಏನು ಕಾನ್ಸೆಪ್ಟ್ ಅದಲ್ಲ, ಇದರ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಮುಖ್ಯವಾಗಿ 8 ಪಂಥಗಳನ್ನ ಆಯ್ದುಕೊಂಡಿದ್ವಿ ಅಭ್ಯಾಸದ ಸಲುವಾಗಿ. ಸೊ ಅದರಲ್ಲಿ ಮೊದಲನೇದು ಸಂರಚನಾವಾದ, ಕ್ರಿಯಾವಾದ, ವರ್ತನವಾದ, ಮಾನವತಾವಾದ, ಗೆಸ್ಟಾಲ್ಟ್ ವಾದ, ಮನೋವಿಶ್ಲೇಷಣವಾದದ ಕುರಿತು ಅಭ್ಯಾಸ ಮಾಡಿದೀವಿ. ಕೊನೆಯ ಅವಧಿಯಲ್ಲಿ ಜ್ಞಾನಾತ್ಮಕವಾದದ ಕುರಿತು ಕೂಡ ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಆಯ್ಕೊಂಡಿರುವುದರಲ್ಲಿ ಕೊನೆಯ ಒಂದು ಪಂಥ ಯಾವ್ದಂದ್ರೆ ಜ್ಞಾನ ಸಂರಚನಾವಾದ. ಇದನ್ನ ಇಂಗ್ಲಿಷ್ ನಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿ ಕರಿತೇವೆ. ಇದನ್ನ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋದದ. ಈ ಒಂದು ಪಂಥಕ್ಕೆ ಸಂಬಂಧಿಸಿದಂತೆ ನಾವು ಮುಖ್ಯವಾಗಿ 5 ಅಂಶಗಳನ್ನ ತಿಳಿದುಕೊಳ್ಳೋದದ. ಮೊದಲನೇದು ಇಂಟ್ರೊಡಕ್ಷನ್, ಅದರ ಪರಿಚಯವನ್ನು ಮಾಡ್ಕೊಳ್ಳೋದದ. ಎರಡನೇದಾಗಿ ಅದರ ಅರ್ಥ ಏನದ ನೋಡೋದ. ಮೂರನೇದು ಜ್ಞಾನ ಸಂರಚನಾವಾದದ ಲಕ್ಷಣಗಳು ಏನದಾವ ಅನ್ನೋದು ನೋಡೋದದ. ಆಮೇಲೆ ಕಲಿಕೆಯ ತತ್ವಗಳ ಕುರಿತು ಅಭ್ಯಾಸ ಮಾಡೋದದ. ಜ್ಞಾನ ಸಂರಚನಾವಾದದ ಕಲಿಕೆಯ ತತ್ವಗಳು ಮತ್ತು ಈ ಜ್ಞಾನ ಸಂರಚನಾವಾದದಿಂದ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಯಾವೆಲ್ಲ ಉಪಯೋಗಗಳಿದಾವ ಅನ್ನೋದನ್ನ ಶೈಕ್ಷಣಿಕ ಕೊಡುಗೆಗಳು ಅಥವಾ ಎಜುಕೇಶನಲ್ ಇಂಪ್ಲಿಮೆಂಟೇಶನ್ ಅಂತ ಹೇಳಿ ಕರಿತೀವಿ. ಇದ್ರ ಕುರಿತು ನಾವು ಅಭ್ಯಾಸ ಮಾಡೋದದ. ಸೊ ಮೊದಲನೇ ಒಂದು ಅಂಶ ಯಾವ್ದಂದ್ರೆ ಪರಿಚಯ ಅಂತದಲ್ಲ, ಇಂಟ್ರೊಡಕ್ಷನ್. ಇದ್ರ ಕುರಿತು ನಾವು ನೋಡ್ಕೊಳ್ತಾ ಹೋಗೋಣ. ಇದಕ್ಕಿಂತ ಪೂರ್ವದಲ್ಲಿ ನಾವು ಕೊನೆಯ ಅವಧಿಯಲ್ಲಿ ನಾವು ಅಭ್ಯಾಸ ಏನ್ ಮಾಡಿದೇವಲ್ಲ, ಜ್ಞಾನಾತ್ಮಕವಾದ ಮತ್ತು ಈಗ ಆಯ್ದುಕೊಂಡಿರೋದು ಜ್ಞಾನ ಸಂರಚನಾವಾದ. ಇವು ಕೇಳಲಿಕ್ಕೆ ಮತ್ತು ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಸೇಮ್ ಅನಿಸಿದ್ರು ಕೂಡ ಇವುಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಅದ. ಜ್ಞಾನಾತ್ಮಕವಾದದಲ್ಲಿ ಮುಖ್ಯವಾಗಿ ನಾವು 4 ಅಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಯಾವ್ಯಾವ ಅಂತಂದ್ರೆ, ಒಂದನೇದು ಮಾಹಿತಿಯನ್ನ ಪಡೆದುಕೊಳ್ಳುವಿಕೆ, ಎರಡನೇದು ನೆನಪಿಟ್ಟುಕೊಳ್ಳುವಿಕೆ, ಮೂರನೇದು ಕಲಿಕೆ ಮತ್ತು ನಾಲ್ಕನೇದು ಸಮಸ್ಯೆ ಪರಿಹಾರ. ಈ 4 ಪ್ರಮುಖವಾದ ಅಂಶಗಳ ಕುರಿತ ಅಧ್ಯಯನ ಮಾಡೋದಲ್ಲ, ಅದಕ್ಕೆ ನಾವು ಜ್ಞಾನಾತ್ಮಕವಾದ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಜ್ಞಾನ ಸಂರಚನಾವಾದ ಅಂತಂದ್ರ ಇದನ್ನ ಒಂದ್ ಸ್ವಲ್ಪ ಚೇಂಜ್ ಅದ. ಸೊ ಇಲ್ಲಿ ಏನದ ಅಂದ್ರ ಇವೆರಡೂ ಪಂಥಗಳು ಕೂಡ ಹೊಸ ಪಂಥಗಳ, ಆಧುನಿಕ ಪಂಥಗಳದಾವ. ಜ್ಞಾನ ಸಂರಚನಾವಾದ ಏನದಲ್ಲ, ಇದು ಕೂಡ 20ನೇ ಶತಮಾನದ ಕೊನೆಯಲ್ಲಿ ಉಗಮವಾದಂತಹ ಮನೋವೈಜ್ಞಾನಿಕ ಸಿದ್ಧಾಂತವಾಗ್ಯದ. ಇದನ್ನ ಇನ್ನೊಂದು ಹೆಸರಿನಿಂದನೂ ಕೂಡ ಕರೀತಾರ. ಆ ಹೆಸರು ಯಾವ್ದಂದ್ರೆ ಜ್ಞಾನ ನಿರ್ಮಾಣವಾದ. ಸೊ ಇವಾಗ ನಿಮಗ್ ಒಂದು ಪ್ರಮುಖವಾಗಿ ಗೊತ್ತಾಗ್ತದ, ಜ್ಞಾನ ನಿರ್ಮಾಣ ಯಾವ ರೀತಿ ಆಗ್ತದಲ್ಲ ಅದನ್ನು ಮುಖ್ಯವಾಗಿ ಅಭ್ಯಾಸ ಮಾಡೋದೇನದಲ್ಲ, ಅದಕ್ಕ ನಾವ್ ಏನ್ ಕರಿತೇವೆ ಹೇಳ್ರಿ, ಜ್ಞಾನ ಸಂರಚನಾವಾದ. ಜ್ಞಾನದ ಸಂರಚನೆ ಆಗೋದು, ಅದಕ್ಕೆ ಇನ್ನೊಂದು ಹೆಸರು ಜ್ಞಾನ ನಿರ್ಮಾಣವಾದ ಅಂತ ಕೂಡ ಕರೀತಾರ. ಇದು ಕಲಿಕಾ ಪ್ರಕ್ರಿಯೆಗೆ ಮುಖ್ಯವಾಗಿ ಅದಕ್ಕೆ ಮಹತ್ವ ಕೊಡ್ತದ ಹೇಳ್ರಿ, ಅದೇ ಕಲಿಕಾ ಪ್ರಕ್ರಿಯೆಗೆ ಮಹತ್ವವನ್ನಿಡುವಂತಹ ಒಂದು ಸಿದ್ಧಾಂತವಾಗಿದೆ. ಜ್ಞಾನ ನಿರ್ಮಾಣವೇ ಕಲಿಕೆ ಅಂತ ಮೇಯರ್ ಅವರು ಇಲ್ಲಿ ಒಂದು ಇದನ್ನ ನೋಟ್ ಮಾಡ್ಕೊಳ್ರಿ. ಇವೆಲ್ಲಾನು ನೀವು ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ ಈ ಶಬ್ದಗಳನ್ನ. ಜ್ಞಾನ ನಿರ್ಮಾಣವೇ ಕಲಿಕೆ ಅಂತ ಮೇಯರ್ ಅವರು 1996ರಲ್ಲಿ ಹೇಳ್ತಾರೆ. ಈ ಹೆಸರುಗಳನ್ನ ಎಲ್ಲಾನು ಕೂಡ ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಅದಾವ. 1996ರಲ್ಲಿ ಅವ್ರು ಹೇಳ್ತಾರ. ಆಮೇಲೆ ಇವರ ವಾದದ ಪ್ರಕಾರ ಅಂದ್ರೆ ಯಾರು ಹೇಳ್ರಿ, ಈ ಮೇಯರ್ ಅವರ ವಾದದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ. ಸೊ ಈ ಒಂದು ಇಂಟ್ರೊಡಕ್ಷನ್ ಪಾಠದಲ್ಲಿ ನಿಮಗೆ ಪ್ರಮುಖವಾದಂತ ಅಂಶಗಳು ಯಾವ್ದಾವ ಎಲ್ಲಾನು ಇಲ್ಲಿ ನಾನು ಟಿಕ್ ಮಾಡಿದ್ದೇನೆ, ಅದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ಇವುಗಳ ಕುರಿತು ಪ್ರಶ್ನೆಗಳು ಬರುವಂತ ಚಾನ್ಸಸ್ ಹೆಚ್ಚದವ. ಒಂದೇದು ಜ್ಞಾನ ಸಂರಚನಾವಾದದ್ದು 20ನೇ ಶತಮಾನದ ಕೊನೆಯಲ್ಲಿ ಪ್ರಾರಂಭವಾದಂತ ಒಂದು ಪಂಥವಾಗ್ಯದ. ಇದನ್ನ ಜ್ಞಾನ ನಿರ್ಮಾಣವಾದ ಅಂತ ಕೂಡ ಕರೀತಾರ. ಆಮೇಲೆ ಕಲಿಕಾ ಪ್ರಕ್ರಿಯೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂತ ಒಂದು ಸಿದ್ಧಾಂತವಾಗಿದೆ. ಇಲ್ಲಿ ಕಲಿಕಾ ಪ್ರಕ್ರಿಯೆ ಪ್ರೊಸೆಸ್ ಏನದಲ್ಲ, ಈಗ ಅಲ್ಲಿ ಮೊದಲನೇದು ಜ್ಞಾನಾತ್ಮಕವಾದದಾಗ 3 ಹಂತಗಳದ್ದು. ಒಂದು ಇನ್ಪುಟ್, ಪ್ರೊಸೆಸ್ ಮತ್ತು ಔಟ್ಪುಟ್, 3 ಇದ್ದು. ಇದು ಮುಖ್ಯವಾಗಿ ಪ್ರೊಸೆಸ್ ಏನದಲ್ಲ, ಪ್ರಕ್ರಿಯೆ, ಕಲಿಕಾ ಪ್ರಕ್ರಿಯೆ ಅಂತ ಏನದಲ್ಲ, ಇದಕ್ಕೆ ಹೆಚ್ಚಿನ ಮಹತ್ವ ಕೊಡುವಂತಹ ಒಂದು ಸಿದ್ಧಾಂತವಾಗಿದೆ. ಮತ್ತ ಜ್ಞಾನದ ನಿರ್ಮಾಣವೇ ಕಲಿಕೆ ಅಂತ ತಿಳ್ಕೊಂಡ ಒಬ್ರು ಸ್ಟೇಟ್ಮೆಂಟ್ ಕೊಡಿದಾರ. ಅವ್ರ ಹೆಸರು ಮೇಯರ್ ಅಂತ 1996ರಲ್ಲಿ ಕೊಡಿದಾರ. ಆ ಮೇಯರ್ ಅವರ ಪ್ರಕಾರ ಏನಂತಂದ್ರ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನ ನಿರ್ಮಿಸಿಕೊಳ್ತಾನ. ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ನಾವು ನೀವು ಎಲ್ಲರನ್ನೂ ಬಂದು ನಮಗೆ ಈಗಿರುವಂತ ಏನ್ ಅನುಭವಗಳದಾವಲ್ಲ ನಮ್ಮೊಳಗ, ಆ ಅನುಭವಗಳ ಸಹಾಯದಿಂದ ನಾವ ಹೊರಗಿನ ಮಾಹಿತಿಗಳನ್ನ ಪಡೆದು ಪ್ರೊಸೆಸ್ ಮಾಡಿ ನಮ್ಮ ಜ್ಞಾನವನ್ನ ವೃದ್ಧಿಸಿಕೊಳ್ತೀವಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ. ಇದರ ಡೆಫಿನೇಷನ್ ಕೂಡ. ಜ್ಞಾನ ಸಂರಚನಾವಾದ ಅಂದ್ರೆ ಏನ್ ಹೇಳ್ರಿ, ಹೊರಗಿರುವಂತ ಮಾಹಿತಿಗಳನ್ನ ನಾವು ಪಡೆದು ನಮ್ಮಲ್ಲಿರುವಂತಹ ಅನುಭವಗಳ ಜೊತೆಗೆ ಅವತ್ತನ್ನ ಬೆರೆಸಿ ಪ್ರೊಸೆಸ್ ಮಾಡಿ ಆಮೇಲೆ ಹೊಸ ಜ್ಞಾನವನ್ನು ಪಡೆಯೋದಲ್ಲ, ಇದಕ್ಕೆ ಜ್ಞಾನ ಸಂರಚನಾವಾದ ಅಂತ ಹೇಳಿ
ಕರೀತಾರ. ಓಕೆ. ಇನ್ನ ಮುಂದೆ ಹೊರದ್ ನೋಡೋಣ. ಅರ್ಥದಲ್ಲಿ ಇನ್ನಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ. ಆದ್ರೂ ಕೂಡ ಈಗ ನೋಡ್ರಿ, ಇವರ ಪ್ರಕಾರ ಅಂದ್ರೆ ಜ್ಞಾನ ಸಂರಚನಾವಾದಿಗಳೇನಿದಾರಲ್ಲ, ಅವರ ಪ್ರಕಾರ ನಮ್ಮ ಅನುಭವಗಳನ್ನು ಆಧರಿಸಿ ನಾವು ವಾಸಿಸುವ ಪ್ರಪಂಚದ ಅರಿವನ್ನು ನಾವೇ ರೂಪಿಸಿಕೊಳ್ಳುತ್ತೇವೆ ಅಂತ ತಿಳ್ಕೊಂಡು ಹೇಳ್ತಾರ. ಜ್ಞಾನ ಸಂರಚನಾವಾದಿಗಳು ಏನ್ ಹೇಳ್ತಾರೆ ಹೇಳ್ರಿ, ನಾವು ಹೊಂದಿರುವಂತಹ ಅನುಭವಗಳನ್ನ ಆಧರಿಸಿ ನಾವು ವಾಸಿಸುವ ಪ್ರಪಂಚದ ಅರಿವನ್ನು ನಾವೇ ರೂಪಿಸಿಕೊಳ್ತೇವೆ ಅಂತಂದಂಗೆ. ಅಂದ್ರೆ ಪ್ರಪಂಚದ ಯಾವುದೇ ವಿಷಯಗಳಿರ್ಲಿ, ನಾವು ನಮ್ಮ ಅನುಭವಗಳ ಸಹಾಯದಿಂದ ಅದನ್ನ ನಾವು ವೃದ್ಧಿಸ್ಕೊಳ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಪ್ರತಿಯೊಬ್ಬರು ತಮ್ಮದೇ ಆದ, ಇಲ್ಲಿ ನಮ್ಮದೇ ಅಂತ ಆಗ್ಯದ, ಪ್ರತಿಯೊಬ್ಬರು ತಮ್ಮದೇ ಆದ ನಿಯಮಗಳನ್ನ, ಅಂದ್ರೆ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ತಮ್ಮದೇ ಆದ ನಿಯಮಗಳನ್ನ ಮತ್ತು ಮಾನಸಿಕ ಮಾದರಿಗಳನ್ನು ರೂಪಿಸಿಕೊಳ್ಳುತ್ತೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ನಾವು ಹೊಸ ಜ್ಞಾನವನ್ನ ನಾವು ವೃದ್ಧಿಸ್ಕೊಳ್ಬೇಕಾಯ್ತು ಅಂತ ತಿಳ್ಕೊಂಡ್ರಿ, ವಿಷಯವನ್ನ ತಿಳಿದುಕೊಳ್ಬೇಕಾಯ್ತು ಅಂತ ತಿಳ್ಕೊಂಡ್ರಿ, ಅಲ್ಲಿ 2 ಪ್ರಮುಖವಾದ ಅಂಶಗಳದಾವ. ಒಂದು ನಮ್ಮದೇ ಆದಂತಹ ನಿಯಮಗಳದಾವ, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ನಿಯಮಗಳದಾವ. ಮತ್ತ ಮಾನಸಿಕ ಮಾದರಿಗಳು ಅಂತ ಏನಿದಾವಲ್ಲ, ಇವತ್ತನ್ನ ನಮ್ಮದ್ ನಾವ ರೂಪಿಸ್ಕೊಳ್ತೀವಿ ಅಂತಂದಂಗೆ. ಇನ್ನು ನಿಯಮಗಳಂತಂದ್ರ ಕಲಿಕೆಯಲ್ಲಿ ನನ್ನ ಸ್ಪೀಡ್ ಇರೋದು ಬೇರೆ ಆಗ್ತದೆ, ನಿಮ್ಮ ಸ್ಪೀಡ್ ಇರೋದು ಬೇರೆ ಆಗ್ತದೆ. ಇದು ನಿಯಮಗಳು. ನನಗ್ ಒಂದ್ ಸಲ ಮಾಹಿತಿ ತೆಗೆದುಕೊಂಡ್ರೆ ನಾ ತಿಳ್ಕೊಳ್ಬಹುದು, ನೀವು 10 ಸಲ ತೆಗೆದುಕೊಂಡು ತಿಳ್ಕೊಳ್ಬಹುದು. ಅಥವಾ ನಾನ 10 ಸಲ ಮಾಹಿತಿ ತೆಗೆದುಕೊಂಡು ಒಂದೇ ಅಂಶಕ್ಕೆ ಸಂಬಂಧಿಸಿದಂತ ಜ್ಞಾನವನ್ನು ವೃದ್ಧಿಸ್ಕೊಳ್ಬಹುದು. ನೀವು ಒಂದೇ ಸಲ ಮಾಹಿತಿಯನ್ನು ಪಡೆದುಕೊಂಡು ಜ್ಞಾನವನ್ನು ವೃದ್ಧಿಸ್ಕೊಳ್ಬಹುದು. ಇದು ನಿಯಮಗಳು ನಮಗೆ ಸಂಬಂಧಪಟ್ಟಂತೆ ಬೇರೆ ಇರ್ತಾವ. ಇನ್ನು ಮಾದರಿಗಳನ್ನ ನಮ್ಮದ್ ನಾವು ರೂಪಿಸ್ಕೊಳ್ತೀವಿ. ಈಗ ಉದಾಹರಣೆಗೆ ಮಾವಿನ ಹಣ್ಣು ಅಂತ ಅಂದಾಗ ನನ್ನ ತಲೆ ಒಳಗೊಂದ್ ಮಾದರಿ ಬೆಳೀತದ, ನಿಮ್ ತಲೆ ಒಳಗೊಂದ್ ಮಾದರಿ ಬರ್ತದ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನನ್ನ ತಲೆ ಒಳಗೆ ಮಾವಿನ ಹಣ್ಣ ತಂದ ಕೂಡಲೇ ನನಗ್ ಗ್ರೀನ್ ಕಲರ್ ಬಂತು. ಅಂದ್ರೆ ಏನಾದ ಕಚ್ಚಾ ಇರೋದು, ಗಿಡದಲ್ಲಿ ಇರೋದು ಕಚ್ಚಾ ಹಣ್ಣು ಬಂತು. ನಿಮ್ಮ ಮಾದರಿ ಬೇರೆ ಆಗಿರ್ಬೋದು. ನಿಮ್ಮಲ್ಲಿ ಹಣ್ಣಾಗಿರುವಂತಹ ಯೆಲ್ಲೋ ಕಲರ್ ಇರುವಂತಹ ಮತ್ತ ಮಾರಾಟಕ್ಕೆ ಇರುವಂತಹ ಒಂದು ಬುಟ್ಟಿಯಲ್ಲಿ ಇಟ್ಟಿರುವಂತಹ ಮಾವಿನ ಹಣ್ಣು ನಿಮಗ್ ಮಾದರಿ ಬಂದಿರಬಹುದು, ತಲೆ ಒಳಗೆ ಆ ಪಿಕ್ಚರ್ ಬಂದಿರಬಹುದು. ಸೊ ಮಾವಿನ ಅಂದ ತಕ್ಷಣ ಏನಾಗ್ತದೆ ಹೇಳ್ರಿ, ಬೇರೆ ಬೇರೆ ರೀತಿ ಮಾದರಿಗಳು ನಿಮ್ ತಲೆ ಒಳಗೆಲ್ಲಾನು ಬರ್ತಿರ್ತಾವ. ಸೊ ಅದು ಮಾನಸಿಕ ಮಾದರಿಗಳನ್ನ ನಮ್ಮದ್ ನಾವು ರೂಪಿಸ್ಕೊಳ್ತೇವಿ. ಅದ್ರ ಮ್ಯಾಗ ನಮ್ಮ ಕಲಿಕಾ ಪ್ರಕ್ರಿಯೆ ನಡೀತದ ಅಂತ. ಓಕೆ. ಈ ಹಿನ್ನೆಲೆಯಲ್ಲಿ ಹೊಸ ಅನುಭವಗಳಿಗೆ ಇಲ್ಲಿ ನೋಡ್ರ, ಅಂದ್ರೆ ಲಾಸ್ಟ್ ಅವ್ರು ಏನ್ ಹೇಳ್ತಾರಂದ್ರೆ ಈ ರೀತಿ, ಹೊಸ ಅನುಭವಗಳಿಗೆ ನಾವು ಈಗಾಗಲೇ ಹೊಂದಿರುವಂತಹ ಮಾನಸಿಕ ಮಾದರಿಗಳನ್ನು ಹೊಂದಿಸಿಕೊಳ್ಳುವುದೇ ಕಲಿಕೆ ಎನ್ನುತ್ತಾರೆ. ಆಯ್ತಾ? ಕಲಿಕೆ ಹೆಂಗಾಗ್ತದೆ ಹೇಳ್ರಿ, ನಾವು ಈಗಾಗಲೇ ಹೊಂದಿರುವಂತಹ ಅನುಭವಗಳ ಜೊತೆಗೆ ಹೊಸ ಇವು ಅನುಭವಗಳು ಸೇರಿ ಆಮೇಲೆ ಮಾನಸಿಕ ಮಾದರಿಗಳನ್ನು ಹೊಂದಿಸಿಕೊಳ್ಳೋದೇನದಲ್ಲ, ಅದಕ್ಕೆ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಕಲಿಕೆ ಈ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಸಂರಚನಾವಾದಿಗಳು ಹೇಳ್ತಾರ. ಇಲ್ಲಿ ಬೇರೆ ಬೇರೆ ಪಂಥದವ್ರು ಬೇರೆ ರೀತಿ ಹೇಳ್ತಾರ. ಇವ್ರ ಪ್ರಕಾರ ಈ ರೀತಿ ಕಲಿಕೆ ಅದ. ಇನ್ನ ಅರ್ಥವನ್ನ ನಾವು ನೋಡ್ಕೊಳ್ಳೋದಾದ್ರ, ಜ್ಞಾನ ಸಂರಚನಾವಾದ ಎಂದರೆ ಕಲಿಯುವವರು ಅಂದ್ರೆ ವಿದ್ಯಾರ್ಥಿ, ನೀವೆಲ್ಲರೂ ಪ್ರತಿಯೊಬ್ರು ಕಲಿಯೋರದೇವ್. ಓಕೆ. ಕಲಿಯುವವರು ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನು ನಿರ್ಮಿಸಿಕೊಳ್ಳುವುದೇ ಯಾವ್ದು ಹೇಳ್ರಿ, ಜ್ಞಾನ ಸಂರಚನಾವಾದ. ಇಲ್ಲಿ ನಿರ್ಮಿಸಿಕೊಳ್ಳುತ್ತಾರೆ ಅಂತೈತೆ, ನಿರ್ಮಿಸಿಕೊಳ್ಳುವುದೇ ಜ್ಞಾನ ಸಂರಚನಾವಾದ ಅಂತ ಹೇಳಿ ಡೆಫಿನೇಷನ್ ಇಟ್ಕೊಳ್ರಿ. ನಮ್ಮ ವಿಚಾರಗಳು ಇದ್ರಾಗ ಏನೇನ್ ಬರ್ತಾವ ಹೇಳ್ರಿ, ನಮ್ಮ ವಿಚಾರಗಳು ಬರ್ತಾವ, ಆಲೋಚನೆಗಳು ಬರ್ತಾವ, ತಿಳುವಳಿಕೆ ಬರ್ತದ, ರಚನೆ ಬರ್ತದ ಮತ್ತು ಮಾರ್ಪಡಿಸುವಿಕೆ ವ್ಯಕ್ತಿಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ತಿಳ್ಕೊಂಡ ಹೇಳ್ತಾರ. ಅಂದ್ರೆ ಏನ್ ಹೇಳ್ರಿ, ಇದೆಲ್ಲ ಒಂದು ಡೆಫಿನೇಷನ್ ಅದ, ಆಸ್ ಇಟ್ ಈಸ್ ಬರ್ಕೊಳ್ರಿ. ಅಂದ್ರೆ ನಾವು ಹೊಸ ಕಲಿಕೆ ನಮ್ಗೆ ಯಾವ ರೀತಿ ಆಗ್ತದೆ ಅಂದ್ರೆ, ನಮ್ಮ ಆಲೋಚನೆಗಳು, ವಿಚಾರಗಳು ಮತ್ತು ತಿಳುವಳಿಕೆ, ರಚನಾ ಪದ್ಧತಿ, ಆಮೇಲೆ ಇದು ಮಾರ್ಪಡಿಸುವಿಕೆ ಅಂದ್ರೆ ಇರುವಂತ ಅನುಭವ ಜೊತೆಗೆ ಹೊಸ ಅನುಭವವನ್ನ ಬೆರೆಸೋದು ಏನದಲ್ಲ, ಅದಕ್ಕೆ ಮಾರ್ಪಡಿಸುವಿಕೆ ಅಂತ ಹೇಳ್ತೇವೆ. ಆಮೇಲೆ ಇದು ವ್ಯಕ್ತಿಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆಯ ಮೇಲೆ ಅವಲಂಬಿಸಿರುತ್ತದೆ. ಇನ್ನು ಇದು 2 ಶಬ್ದಗಳು ಅರ್ಥ ತಿಳ್ಕೊಳ್ರಿ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂತಂದ್ರ. ಅಂದ್ರ ಸಮಾಜದಲ್ಲಿ ನಾವು ಬದುಕಿರುವಾಗ ನಮ್ಮ ಹಿನ್ನೆಲೆಯ ಆಧಾರದ ಮೇಲೆ ನಾವು ಹೊಸ ಅನುಭವಗಳನ್ನ ಇರುವಂತ ಅನುಭವಗಳ ಜೊತೆಗೆ ನಾವೇನ್ ಮಾಡ್ತೇವ್ರಿ, ಬೆರೆಸ್ತೀವಿ. ಸೊ ಈಗ ಎಕ್ಸಾಂಪಲ್ ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರ, ಒಂದು ಹಳ್ಳಿ ಒಳಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಮತ್ತೆ ಸಿಟಿ ಒಳಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ರಿ. ಇಲ್ಲಿ ಸ್ಕೂಲ್ ಅನ್ನೋ ಶಬ್ದವನ್ನು ಬಳಸ್ತಂತ ತಿಳ್ಕೊಳ್ರಿ. ಹಳ್ಳಿಯಲ್ಲಿರುವಂತ ಸ್ಕೂಲ್ಗಳ ಒಂದು ಮಾದರಿ ಬೇರೆ ಇರ್ತದ. ಗೌರ್ಮೆಂಟ್ ಸ್ಕೂಲ ಹಂಚ್ ಹಾಕಿರ್ತಾರ, ಆಮೇಲೆ ಸುಣ್ಣ ಬಣ್ಣ ಮಾಡಿರ್ತಾರ, ಸಾಮಾನ್ಯವಾದ ಇದಿರ್ತದ, ಏನಿಲ್ರಿ ಕಟ್ಟಡ ಇರ್ತದ, ಮತ್ತ ನೆಲಕ್ಕ ಕೂಡ್ರೋದ್ ಇರ್ತದ, ಬೆಂಚ್ಗಳು ಇರಂಗಿಲ್ಲ. ಗೌರ್ಮೆಂಟ್ ಸ್ಕೂಲ್ದಲ್ಲಿ ಹೆಚ್ಚ ಪ್ರೈಮರಿದಾಗೆಲ್ಲ ಬೆಂಚ್ ಇಲ್ಲ, ಅವು ನೆಲಕ್ ಕೂತಿರ್ತಾವ ಮಕ್ಕಳು. ಆಮೇಲೆ ಸಿಟಿಗೆ ಇದನ್ನ ಸ್ಕೂಲ್ ಅಂತ ಹೇಳಿದಾಗ
ಆ ಸಿಟಿ ವಿದ್ಯಾರ್ಥಿ ಸ್ಕೂಲ್ ತಂದ ಕೂಡಲೇ RCC ಕಾಂಕ್ರೀಟ್ ಬಿಲ್ಡಿಂಗ್ ಇದ್ದದ್ ನೆನಪಾಗ್ತದ ಅವನಿಗೆ. ಆಮೇಲೆ ಎಕ್ದಮ್ ಪಾಶ್ ಕಲರ್ ಇರ್ತದ, ಕೂಡ್ಲಿಕ್ ಬೆಂಚ್ ಇರ್ತಾವ, ಡಿಜಿಟಲ್ ಬೋರ್ಡ್ಸ್ ಇರ್ತಾವ. ಇಂಥವೆಲ್ಲ ಕಲ್ಪನೆಗಳು ಅವಂಗ ನೆನಪಿಗೆ ಬರ್ತಾವ. ಯಾಕಂದ್ರ ಅವ್ ಇರೋದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಬೇರೆ ಅದ. ಮತ್ತ ಹಳ್ಳಿಯಲ್ಲಿ ಇರುವಂತ ಮಕ್ಕಳ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಬೇರೆ ಇರೋದ್ರಿಂದ ಇಲ್ಲಿ ಅವ್ರವ್ರ ಒಂದ್ ಇರುವಂತ ಅನುಭವ ಏನದಲ್ಲ, ಆ ಅನುಭವಗಳ ಜೊತೆಗೆ ಹೊಸ ಹೊಸ ಮಾಹಿತಿಗಳು ಸೇರಿ ಅಲ್ಲಿ ಕಲಿಕೆ ಆಗ್ತದ. ಆ ಕಲಿಕೆ ಡಿಫ್ರೆನ್ಸ್ ಆಗ್ಲಿಕ್ಕೆ ಕಾರಣ ಏನಂತಂದ್ರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಅಂತಂದ. ಕ್ಲಿಯರ್ ಆಯ್ತಲ್ಲ? ಸೊ ಇನ್ನ ನೆಕ್ಸ್ಟ್ ಹೋಗೋಣ. ಲಕ್ಷಣಗಳು ಏನದಾವ ನೋಡೋಣ. ಅಂದ್ರ ಈ ಜ್ಞಾನ ಸಂರಚನಾವಾದ ಯಾವ ರೀತಿ ಆಗ್ತದ ಮತ್ತು ಇದು ಯಾವ್ಯಾವ ಲಕ್ಷಣಗಳನ್ನು ಹೊಂದದ ಅನ್ನೋದನ್ನ ನೋಡೋಣ. ಫೀಚರ್ಸ್ ಆಫ್ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್, ಇಲ್ಲಿ ಕಾಗ್ನಿಟಿವಿಸಮ್ ಆಗಿದೆ, ಕನ್ಸ್ಟ್ರಕ್ಟಿವಿಸಮ್ ಅಂತ ಮಾಡ್ಕೊಡ್ರಿ. ಓಕೆ, ಸೊ ಈ ಸಿದ್ಧಾಂತದಲ್ಲಿ ವ್ಯಕ್ತಿಯ ಸ್ವಂತಿಕೆ ಅಂದ್ರೆ ಎರಡು ಅಂಶಗಳನ್ನ ಹೇಳ್ತಾರೆ. ವ್ಯಕ್ತಿಯ ಸ್ವಂತಿಕೆ ಮತ್ತು ಸಾಮರ್ಥ್ಯಕ್ಕೆ ಒತ್ತು ಕೊಡಲಾಗಿದೆ. ಓಕೆ, ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಕಲಿತೇವೆ ಅನ್ನೋದ ನಮ್ಮ ಸ್ವಂತಕ್ಕೆ ಬಿಟ್ಟಿದ್ದದ. ಸ್ವಂತಿಕೆ ಮತ್ತು ನಮ್ಮ ಸಾಮರ್ಥ್ಯ, ನಮ್ಮ ಎಬಿಲಿಟಿ ಏನದಲ್ಲ ಅಷ್ಟದ. ಒಂದೇ ವಿಷಯವನ್ನ, ಒಂದೇ ಮಾಹಿತಿಯನ್ನ ಇಬ್ಬರು ವ್ಯಕ್ತಿಗಳು ಯಥಾ ಪ್ರಕಾರವಾಗಿ ಪಡೆದು ಕಲಿಯುವಂತ ಮಟ್ಟ ಏನದಲ್ಲ ಅದು ಬೇರೆ ಬೇರೆ ಆಗಿರ್ಬೋದು. ಕಾರಣ ಏನಂತಂದ್ರೆ ಅದ್ ನಮ್ಮ ಸ್ವಂತಿಕೆ ಮತ್ತು ಸಾಮರ್ಥ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಸೊ ಈ ಎರಡಕ್ಕೆ ಇದು ಒತ್ತು ಕೊಡ್ತದ. ಒಂದನೇದ್ ಲಕ್ಷಣ. ಎರಡನೇದು ಏನಂತಂದ್ರ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಯುವ ವ್ಯಕ್ತಿ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುತ್ತಾನೆ. ಇದು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುತ್ತಂದ್ರೆ ಹೊಸ ಹೊಸ ವಿಷಯಗಳನ್ನ ತೆಗೆದುಕೊಳ್ಬೇಕಾದ್ರೆ ಯಾವುದೇ ವ್ಯಕ್ತಿ ಇರಲಿ ಆಕ್ಟಿವ್ ಆಗಿ ಆತ ಪಾರ್ಟಿಸಿಪೇಟ್ ಮಾಡ್ತಾನೆ. ಈ ಎರಡು ಲಕ್ಷಣಗಳು. ಇನ್ನು ಮೂರನೇ ಲಕ್ಷಣಗಳನ್ನ ನೋಡೋದಾದ್ರ ಜ್ಞಾನ ಸಂರಚನಾವಾದಿಗಳ ಪ್ರಕಾರ ಜ್ಞಾನ ಇದು ವ್ಯಕ್ತಿಯ ಕ್ರಿಯಾತ್ಮಕ, ಸಂಜ್ಞಾತ್ಮಕ ಮತ್ತು ಚಟುವಟಿಕೆಯ ಫಲವಾಗಿದೆ. ಇಲ್ಲಿ ಮೂರು ಸಂಗತಿಗಳನ್ನ ತಿಳಿಸ್ತಾರ. ಕ್ರಿಯಾತ್ಮಕ ಅಂದ್ರೆ ಈಗಾಗಲೇ ನಮಗೆ ಗೊತ್ತದ. ಒಂದೇದು ಯಾವ್ದು ಹೇಳ್ರಿ, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗೋದು. ಎರಡನೇದು ಅವ ಯಾವ ರೀತಿ ಕಲಿತಾನಂತಂದ್ರ ಸಂಜ್ಞಾತ್ಮಕ, ಸನ್ನೆಗಳ ಮೂಲಕನೂ ಕೂಡ ಆತ ಕಲಿತಾನ. ಮೂರನೇದು ಚಟುವಟಿಕೆಗಳನ್ನ ಮಾಡ್ತಾ ಮಾಡ್ತಾ ಹೊಸ ಹೊಸ ವಿಷಯಗಳನ್ನ ಕಲಿತಾನ. ಈ ಮೂರು ಇವೇನದಾವಲ್ಲ ಅಂಶಗಳು, ಇವ ಕಲಿಕೆಯನ್ನ ಪಡೆದುಕೊಳ್ಳಲಿಕ್ಕೆ ಅಥವಾ ಕಲಿಕೆ ಆಗ್ಲಿಕ್ಕೆ ಬೇಸಿಕ್ ಇವು ಏನ್ ಹೇಳ್ರಿ, ಮಾಹಿತಿ ಒದಗಿಸುವಂತಹ ಒಂದು ಅಂಶ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಇದ್ರಾಗ ಮೂರನೇ ಅಂಶದಾಗ ಇದು ಎರಡನೇದು ನೋಡ್ಕೊಡ್ರಿ. ಜ್ಞಾನ ಸಂರಚನೆ ಒಂದು ಮಾರ್ಪಡಿಸುವ ಪ್ರಕ್ರಿಯೆಯಾಗಿದೆ. ಮಾರ್ಪಡಿಸುವ ಕ್ರಿಯೆಯಾಗಿದ್ದು ಇದು ವ್ಯಕ್ತಿಯ ಅನುಭವಗಳನ್ನು ಸಂಘಟಿಸುತ್ತದೆ ಮತ್ತು ಅದರಿಂದ ಅರ್ಥ ಪಡೆಯುವಂತೆ ಮಾಡುತ್ತದೆ. ಅಂದ್ರ ಒಂದೇದು ಮಾರ್ಪಡಿಸುವ ಪ್ರಕ್ರಿಯೆ ಅಂತ ಹೇಳ್ತಲ್ಲ, ಅಂದ್ರೆ ಹೊರಗಿನ ಮಾಹಿತಿ ನಮ್ಮ ಒಳಗಿರುವಂತ ಅನುಭವಗಳ ಜೊತೆಗೆ ಬೆರೆತು ಆಮೇಲೆ ಪ್ರೊಸೆಸ್ ಆಗಿ ಏನಾಗ್ತದೆ ಹೇಳ್ರಿ, ಹೊಸ ಕಲಿಕೆ ಆಗ್ತದ. ಸೊ ಒಂದು ಮಾರ್ಪಡಿಸುವ ಪ್ರಕ್ರಿಯೆ ಆಗಿದೆ. ಅದಷ್ಟೇ ಅಲ್ಲ, ಅದಾಗಿದ್ದು ವ್ಯಕ್ತಿಯ ಅನುಭವಗಳನ್ನ ಸಂಘಟಿಸ್ತದ. ಈಗ ಒಂದೇ ಕಡೆಗೆ ಮಾಡ್ತದ. ಹೊಸ ಮಾಹಿತಿಗಳನ್ನ ಹಳೆ ಅನುಭವಗಳ ಜೊತೆಗೆ ಸಂಘಟಿಸ್ತದ, ಆಮೇಲೆ ಅದನ್ನ ಮಾರ್ಪಡಿಸ್ತದ, ಮತ್ ಅರ್ಥ ಬರುವಂತೆ ಮಾಡ್ತದ. ಒಂದು ಹೊಸ ಅರ್ಥ ಬರುವಂತೆ ಮಾಡ್ತದ, ಅವಾಗ ಕಲಿಕೆ ಆಗ್ತದ ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ ನೆಕ್ಸ್ಟ್, ಜ್ಞಾನ ಸಂರಚನಾವಾದ ವಿಶಾಲವಾದ ಸಿದ್ಧಾಂತವಾಗಿದ್ದು ಒಂದು ದೊಡ್ಡ ಸಿದ್ಧಾಂತವಾಗಿದೆ. ಹಲವಾರು ರೀತಿಯಲ್ಲಿ ಇದನ್ನು ಅರ್ಥೈಸಲಾಗಿದೆ. ಬೇರೆ ಬೇರೆ ರೀತಿ ಇದನ್ನ ಅರ್ಥೈಸ್ತಾರೆ. ಇನ್ನು ಬೇರೆ ಬೇರೆ ರೀತಿ ಯಾವ ರೀತಿ ಅರ್ಥೈಸ್ತಾರ ಅನ್ನೋದ ಆ ತತ್ವಗಳದಾಗ ನಾವು ಅಭ್ಯಾಸ ಮಾಡ್ತೇವೆ ಅದನ್ನ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು ಇದರ ಲಕ್ಷಣ ಯಾವ್ದಂತಂದ್ರೆ ಇದರ ವ್ಯಾಪ್ತಿಯಲ್ಲಿ ಹಲವಾರು ಕಲಿಕಾ ವಿಧಾನಗಳನ್ನು ಕಾಣುತ್ತೇವೆ. ಈಗ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕಲಿಕಾ ವಿಧಾನಗಳನ್ನ ನಾವು ಕಲಿತೀವಿ. ಅದ್ರಾಗ ಸಮನ್ವಯ ವಿಧಾನದ ಬೋಧನೆ ಅಂತದ. ಸಮನ್ವಯ ವಿಧಾನದ ಬೋಧನೆ, ಸಹಕಾರ ಕಲಿಕೆ, ವಿಚಾರಣಾ ಮತ್ತು ಸಮಸ್ಯೆ ಆಧಾರಿತ ಕಲಿಕೆ, ಅನ್ವೇಷಣಾ ಕಲಿಕೆ, ಮಾಹಿತಿ ಸಂಸ್ಕರಣೆ ಮತ್ತು ಪರಸ್ಪರ ಬೋಧನೆ, ರೆಸಿಪ್ರೋಕಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಇಂಥ ಎಲ್ಲಾ ಬೋಧನಾ ಇದು ವಿಧಾನಗಳು ಏನಿದಾವಲ್ಲ, ಇವ ಬೋಧನಾ ವಿಧಾನ, ಕಲಿಕಾ ವಿಧಾನ, ಇವುಗಳಿಗೆ ಎಲ್ಲಾನು ಕೂಡ ಹಿನ್ನೆಲೆಯಾಗಿ ತತ್ವಗಳ ಅಳವಡಿಕೆಯಾಗಿದ್ದು ಯಾವ ಸಿದ್ಧಾಂತದಂದ್ರ ಜ್ಞಾನ ಸಂರಚನಾವಾದದಿಂದನೇ ಇವೆಲ್ಲಾನು ಕೂಡ ಹೊಸ ಹೊಸ ಇವು ಯಾವ ಹೇಳ್ರಿ, ಬೋಧನಾ ಕಲಿಕಾ ವಿಧಾನಗಳು ಉಗಮವಾಗಿದ್ದಾವೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಈ ಜ್ಞಾನ ಸಂರಚನಾ ಮಾದರಿಗಳಿಂದ ಅನೇಕ ಕಲಿಕೆಯ ತತ್ವಗಳನ್ನು ಕೂಡ ರೂಪಿಸಲಾಗಿದೆ. ಇಂಥವು ಏನಿದಾವಲ್ಲ, ಈಗ ಎಕ್ಸಾಂಪಲ್ ಹೇಳಿಲ್ಲ, ಇವೆಲ್ಲ ರಚನೆ ಎದರಿಂದ ಆಗಿದಾವ ಅಂದ್ರೆ ಜ್ಞಾನ ಸಂರಚನಾವಾದದ ತತ್ವಗಳಿಂದ. ಇನ್ನ ಕಲಿಕೆಯ ತತ್ವಗಳು ಅಂತದಾವ್. ಯಾವ ಕಲಿಕೆ ಅಂದ್ರೆ ಜ್ಞಾನ ಸಂರಚನಾವಾದದ ಕಲಿಕೆಯ ತತ್ವಗಳನ್ನದಲ್ಲ, ಅವುಗಳನ್ನ ನಾವು ನೋಡೋದಾದ್ರೆ ಮೊದಲನೇದ್ ನೋಡ್ರಿ, ಜ್ಞಾನ ಇದು ಕ್ರಿಯಾತ್ಮಕವಾಗಿ ಸಂರಚಿತವಾದುದು ಮತ್ತು ವ್ಯಕ್ತಿಯಿಂದ ಸ್ವಯಂ ಸಂಘಟಿತವಾದುದು. ಇದು ಇವರು ಒಂದು ತತ್ವ. ಯಾರ್ಯಾರು ಹೇಳಿದಾರಂದ್ರೆ ಈ ತತ್ವವನ್ನ, ಈ ಸ್ಟೇಟ್ಮೆಂಟ್ ಆಸ್ ಇಟ್ ಇಸ್ ಬರ್ಕೊಳ್ರೆ, ಜ್ಞಾನ ಕ್ರಿಯಾತ್ಮಕವಾಗಿ ಸಂರಚಿತವಾದುದು ಮತ್ತು ವ್ಯಕ್ತಿಯಿಂದ
ಸ್ವಯಂ ಸಂಘಟಿತವಾದುದು. ಈ ಒಂದು ಹೇಳಿಕೆಯನ್ನ 3 ಜನ ಕೊಟ್ಟಿದ್ದಾರೆ. ಯಾರಂತಂದ್ರೆ ಆನ್ಸ್ ಅವರು 1995ರಲ್ಲಿ, ಫಾಸ್ನಾಟ್ ಅವರು 1996ರಲ್ಲಿ ಮತ್ತು ಪ್ರಾವತ್ ಅವರು 1996ರಲ್ಲಿ ಈ ಮೇಲಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದು ಜ್ಞಾನ ಸಂರಚನಾವಾದ ಅಥವಾ ಒಂದು ಜ್ಞಾನ ಸಂರಚನಾವಾದದ ಇವರೆಲ್ಲಾನು ಪ್ರತಿಪಾದಕರ. ಸೊ ಇವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆಯ್ತಾ. ಇನ್ನು ಎರಡನೇದ್ ನೋಡ್ರಿ, ಕಲಿಕೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ರೆ, ಕಲಿಕೆ ವ್ಯಕ್ತಿಯು ತನ್ನ ಅನುಭವಗಳ ಆಧಾರದ ಮೇಲೆ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಒಳಗೊಳ್ಳುತ್ತದೆ. ಅಂದ್ರೆ ಜ್ಞಾನ ಸಂರಚನೆ ಕುರಿತ ಇವ್ರೇನ್ ಹೇಳ್ತಾರಂದ್ರೆ, ಕಲಿಕೆ ವ್ಯಕ್ತಿಯ ತನ್ನ ಅನುಭವಗಳ ಆಧಾರದ ಮೇಲೆ, ಅಂದ್ರೆ ನಾವು ಇರುವಂತಹ ಅನುಭವಗಳ ಆಧಾರದ ಮೇಲೆ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಒಳಗೊಳ್ಳುತ್ತದೆ ಅಂತ ಹೇಳ್ತಾರೆ. ಇನ್ನು ಪರಿಸರ ಅಂತಂದ್ರೆ ಏನ ಅನ್ನೋದಕ್ಕಾದ್ರೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭೌತಿಕ, ಇವು ಏನು 3 ಅಂಶಗಳದಲ್ಲ, ಇದಕ್ಕೆ ನಾವು ಪರಿಸರ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಹೊಂದಾಣಿಕೆ ಯಾವ ರೀತಿ ಮಾಡ್ಕೊಳ್ತೇವೆ ಅನ್ನೋದು ಇದೆಲ್ಲ, ಅದನ್ನ ನಾವು ಜ್ಞಾನ ಸಂರಚನಾವಾದ ಅಂತ ಹೇಳಿ ಹೇಳ್ತೇವೆ ಅಂತ. ಇದನ್ನ ಹೇಳಿಕೆ ಕೊಟ್ಟವ್ರು ಯಾರತ್ತಂದ್ರೆ, ಅಂದ್ರೆ ಜ್ಞಾನ ವೃದ್ಧಿ ಆಗೋದು ಹಿಂಗಾಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ ಇವರು. ಸೊ ಜೀನ್ ಪಿಯಾಜೆ ಅಂತ ಹೇಳಿ ಬರ್ತಾರೆ, 1970ರಲ್ಲಿ ಹೇಳ್ತಾರೆ. ಚಿನ್ ಮತ್ತು ಬ್ರಿವರ್ ಅಂತ ಹೇಳಿ 1993ರಲ್ಲಿ ಹೇಳ್ತಾರೆ. ಮತ್ತು ಡಿಸಿಸ್ತಾ ಅಂತ ಹೇಳಿ 1993ರಲ್ಲಿ ಈ ಮೇಲಿನ ಹೇಳಿಕೆಯನ್ನು ಕೊಡ್ತಾರೆ. 5 ಹೇಳಿಕೆಗಳು ಪ್ರಮುಖವಾಗಿ ಇದರಲ್ಲಿದಾವ. ಇನ್ನು ಮೂರನೇದ್ ನೋಡ್ರೆ, ವ್ಯಕ್ತಿಯು ಹೊಂದಿರುವ ಪೂರ್ವಜ್ಞಾನ, ಅಂದ್ರೆ ಮೊದಲೇ ಈಗಾಗಲೇ ಹೊಂದಿರುವಂತ ಪೂರ್ವಜ್ಞಾನ ಏನದಲ್ಲ, ಆ ಪೂರ್ವಜ್ಞಾನ ಸ್ಕೀಮಾಗಳಾಗಿ, ಮಾನಸಿಕ ಸಾಧನಗಳಾಗಿ ಮತ್ತು ಆಂತರಿಕ ಮಾನಸಿಕ ಮಾದರಿಗಳಾಗಿ ಸ್ವಯಂ ಸಂಘಟಿತಗೊಂಡಿರುತ್ತದೆ ಅಂತಂದ್ರೆ. ಈಗ ಇಲ್ಲಿ ಒಂದು ಹೊಸ ಶಬ್ದ ಬಂದದ, ಸ್ಕೀಮಾ ಅಂತ ಹೇಳಿ. ಇದನ್ನ ಇಂಗ್ಲಿಷ್ನಾಗ ಬರೀತಾ ನೋಡ್ರಿ, SCHEMA, ಸ್ಕೀಮಾ ಅಂತ ಹೇಳಿ ಬರ್ತದ. ನಾವು ಹೊಸ ಜ್ಞಾನವನ್ನು ಪಡಿಬೇಕಾದ್ರೆ ಆರಂಭದಿಂದಲೇ ನಮ್ಮಲ್ಲಿ ಕೆಲವೊಂದಿಷ್ಟ ಅಂಶಗಳಿರ್ತಾವ. ಏನ್ ಅಂಶಗಳಿರ್ತಾವ ಅನ್ನೋದು ಹೇಳ್ತಾನೆ ನಾನು ನಿಮ್ಗ. ಈಗ ಹುಟ್ಟಿರುವಂತ ಮಗು, ಸಣ್ಣ ಮಗು, ಎಳೆ ಮಗು ಇನ್ನ ಜಗತ್ತನ್ನ ನೋಡಿರಂಗಿಲ್ಲ. ಬಟ್ ತಾಯಿ ಮುಟ್ಟಿದ ತಕ್ಷಣ ಅದು ಮುಗುಳ್ನಗೆ ಬೀರ್ತದ. ಬ್ಯಾರದವ್ರ ಮುಟ್ರ ಆ ರೀತಿ ಆಗಂಗಿಲ್ಲ. ಬಟ್ ತಾಯಿ ಟಚ್ ಮಾಡ್ಲಿ ಅಂತ ತಿಳ್ಕೊಡ್ರಿ, ಅದು ಮುಗುಳ್ನಗೆ ಬೀರ್ತದ. ಎತ್ತೆ ತನ್ನ ಮಡಿಲಲ್ಲಿ ಇಟ್ಕೊಂಡ್ರ ತಿಳ್ಕೊಳ್ರಿ, ಹಾಲು ಕೊಡಿಸ್ತಾರ ಅಂತ ತಿಳ್ಕೊಂಡು ಬಾಯಿ ತೆರಿತದ. ತಿಳಿತಾ? ಈ ಬೇಸಿಕ್ ಏನು ಅದಕ್ಕೆ ಗುಣಗಳದಾವಲ್ಲ, ಇದಕ್ಕ ಸ್ಕೀಮಾ ಅಂತ ಹೇಳಿ ಕೇಳ್ತಾರ. ಇನ್ನೊಂದ್ ಚೂರ್ ದೊಡ್ಡದಾಯ್ತು, ಎದೆ ಹಾಲು ಕೊಡೋದ್ ಬಿಟ್ಟಿರ್ತದ. ಜಸ್ಟ್ ಬಾಟಲ್ ಅನ್ನ ಹಿಂಗ ಅದಿಮ್ರೆ ಸಾಕು, ಇನ್ ಹಾಲು ಕೊಡಿಸ್ತಾರ ಅನ್ನೋದು ಗೊತ್ತಾಗ್ಬಿಡ್ತದ. ಸೊ ಈ ಸಣ್ಣ ಸಂಗತಿಗಳನ್ನ ಆರಂಭದಲ್ಲಿ ತಿಳ್ಕೊಂಡಿರ್ತದಲ್ಲ, ಅದು ಮೈಂಡ್ ದಲ್ಲಿ ಒಂದು ಸೆಟ್ ಮಾಡ್ಕೊಳ್ತದ. ಬಾಟಲ್ ಸೌಂಡ್ ಬಂದ್ರೆ ಹಾಲು ಕೊಡಿಸ್ತಾರ ಅನ್ನೋದ, ತಾಯಿ ಎತ್ಕೊಂಡ್ರ ಹಾಲು ಕೊಡಿಸ್ತಾಳ ಅಂತ ಅನ್ನೋದ. ಆಮೇಲೆ ತಾಯಿ ಮುಟ್ಟಿದ ಕೂಡಲೇ ನಗ್ತದ, ಯಾಕಂದ್ರೆ ಇನ್ ನನ್ ಬಿಟ್ಟು ತಾಯಿ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದಂಗೆ. ಸೊ ಇಂಥ ಸಣ್ಣ ಸಂಗತಿಗಳನ್ನ ತಿಳ್ಕೊಳ್ತದಲ್ಲ, ಅದಕ್ಕೆ ನಾವ್ ಏನ್ ಕರಿತೇವೆ ಹೇಳ್ರಿ, ಸ್ಕೀಮಾ ಅಂತ ಹೇಳಿ ಕರಿತೇವೆ. ಪ್ರತಿಯೊಬ್ಬರಲ್ಲೂ ಇರ್ತಾವ. ಇದ ಆರಂಭದಲ್ಲಿ ಅಂತ ಸ್ಕೀಮಾಗಳು ನಂತರ ಬೆಳವಣಿಗೆ ಆದಂಗ ಅದು ಮಾರ್ಪಡುಗೊಂಡು ಬೇರೆ ಅನುಭವಗಳನ್ನ ಪಡಿತಾ ಹೋಗ್ತೇವೆ. ಅದಕ್ಕೆ ನಾವು ಸ್ಕೀಮಾ ಅಂತ ಹೇಳಿ ಕರಿತೀವಿ. ಸೊ ಪೂರ್ವಜ್ಞಾನ ಸ್ಕೀಮಾಗಳಾಗಿ, ಆಮೇಲೆ ಮಾನಸಿಕ ಸಾಧನಗಳಾಗಿ, ನಮ್ ಮನುಷ್ಯನಾಗ ಒಂದ್ ಪಿಕ್ಚರ್ ಮೂಡಿ ಬಿಡ್ತದ ಯಾವುದೇ ಒಂದು ವಿಷಯದ ಕುರಿತು. ನಾವು ಜ್ಞಾನ ನಂತರ ಅದರಿಂದನೇ ಆ ಸ್ಕೀಮಾಗಳ ಮೂಲಕ ಜ್ಞಾನ ಎಂಬುದು ವೃದ್ಧಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತುವನ್ನು ಹೇಳಿ ಅಂತ ತಿಳ್ಕೊಡ್ರಿ, ಆ ವಸ್ತುವಿನ ಪಿಕ್ಚರ್ ನಿಮ್ ಕಣ್ವಳಗ್ ತಲೆ ಒಳಗ್ ಬಂದ್ಬಿಡ್ತದ, ಮನುಷ್ಯನಾಗ ಬಂದ್ಬಿಡ್ತದ. ಟ್ರೈನ್ ತಂದ ಕೂಡಲೇ ಟ್ರೈನ್ ಉದ್ದಿರುವಂತ ಟ್ರೈನ್ ಕಣ್ಣೆದುರಿಗೆ ಬರ್ತದ. ವಿಮಾನ ತಂದ ಕೂಡಲೇ ಮೇಲ್ ಹಾರೋದಕ್ಕೆ ಬರ್ತದ. ಇವೆಲ್ಲ ದೊಡ್ಡವರಾದಂಗ ಆ ಮಾದರಿಗಳನ್ನ ನಮ್ ತಲೆ ಒಳಗೆ ಇಟ್ಕೊಳ್ತೀವಿ, ಮನುಷ್ಯನಲ್ಲಿ ಇಟ್ಕೊಳ್ತೀವಿ. ಅದಕ್ಕೆ ನಾವು ಏನಂತ ಕೇಳ್ತೇವ್ರಿ, ಸ್ಕೀಮಾ ಪರಿವರ್ತನೆ ಆಗಿದ್ದ ಅಂತ ಕೇಳ್ತೇವೆ ದೊಡ್ಡವರಾದಾಗ. ಸಣ್ಣವರಿದ್ದಾಗ ಸ್ಕೀಮಾಗಳು ಸಣ್ಣ ಸಂಗತಿಗಳು ಇರ್ತಾವ. ಓಕೆ, ಸೊ ಇವೇನಾಗ್ತಾವ ಅಂದ್ರ ನಮ್ಮ ಜ್ಞಾನಕ್ಕೆ ಸಾಧನಗಳಾಗಿ ಮತ್ತು ಆಂತರಿಕ ಮಾನಸಿಕ ಮಾದರಿಗಳಾಗಿ ಮಾಡೆಲ್ ಆಗ್ತಾವ. ಆಮೇಲೆ ಸ್ವಯಂ ಸಂಘಟಿತಗೊಂಡಿರ್ತವೆ. ನನ್ನ ತಲೆ ಒಳಗ ನಿಮ್ ತಲೆ ಒಳಗ ಸೇಮ್ ಇರಂಗಿಲ್ಲ. ಮತ್ ಸ್ಕೀಮಾ ಅಂದ್ರೆ ನಾವು ಒಂದು ವಸ್ತುವಿನ ಹೇಳಿದಾಗ, ಈಗ ನಾನು ಕುಂಬಳಕಾಯಿ ಅಂತ ಹೇಳಿದ ಕೂಡಲೇ ಆ ಕುಂಬಳಕಾಯಿ ನನ್ನ ಕಣ್ ಮುಂದೆ ಯಾವ ಕಲರ ಯಾವ ಸ್ಥಳದಾಗ ಕಂಡು ಬರ್ತದಲ್ಲ, ಅದು ನಿಮ್ಮ ಮನುಷ್ಯನಾಗ ಬರಂಗಿಲ್ಲ, ನಿಮ್ ಬೇರೆನೆ ಬರ್ತದ. ಫಾರ್ ಎಕ್ಸಾಂಪಲ್, ಈಗ ನಾನು ಫುಟ್ಬಾಲ್ ತಂದ ಕೂಡಲೇ ಫುಟ್ಬಾಲ್ ನಂಗೆ ಕೈಯಾಗ ಹಿಡಿದುಕೊಂಡು ಒಬ್ಬ ವ್ಯಕ್ತಿ ನೆನಪಾಗ್ಬೋದು, ನಿಮಗೆ ರೊನಾಲ್ಡೋನ ಕಣ್ಣು ಮುಂದೆ ಬರ್ಬೋದು. ಹಿಂಗೆ ಬೇರೆ ಇರ್ತದ. ಬ್ಯಾಟ್ ತಂದ ಕೂಡಲೇ ನಂಗೆ ಸಿಂಗಲ್ ಬ್ಯಾಟ್ ಕಣ್ಣೆದುರಿಗೆ ನಮ್ಗೆ ಬರ್ಬೋದು ಪಿಕ್ಚರ್. ನಿಮಗೆ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹಿಡ್ಕೊಂಡು ನಿಂತಿದ್ದೆ ನಿಮ್ ಕಣ್ ಮುಂದೆ ಬರ್ಬೋದು. ಹಿಂಗ ಪ್ರತಿಯೊಬ್ಬರಿಗೂ ಕೂಡ ಅದೇನ್ ಹೇಳ್ರಿ, ಸ್ವಯಂ ಸಂಘಟಿತಗೊಂಡಿರ್ತದೆ ಯಾವ್ದ ಸ್ಕೀಮಾ ಅನ್ನೋದು. ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರತ್ತಂದ್ರೆ ವೈಗೋಟ್ಸ್ಕಿ 1978ರಲ್ಲಿ, ಆಮೇಲೆ ನ್ಯೂಮನ್ ಮತ್ತು ಹೋಲ್ಡ್ಮನ್ ಅವರು 1993ರಲ್ಲಿ, ಮತ್ತು
ಫಾಸ್ನಾಟ್ ಅವರು 1996ರಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಜ್ಞಾನದ ಸಂರಚನೆ ಯಾವ ರೀತಿ ಆಗ್ತದ ಅಂತ ತಿಳ್ಕೊಂಡು. ಓಕೆ, ಇನ್ನು ನೆಕ್ಸ್ಟ್ 4ನೇದು ನೋಡೋದಾದ್ರೆ, ಜ್ಞಾನ ವ್ಯಕ್ತಿಯ ಪೂರ್ವಜ್ಞಾನ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಸರದೊಂದಿಗಿನ ಅಂತರ್ಕ್ರಿಯೆಯ ಫಲವಾಗಿದೆ. ನಮಗಿರುವಂತ ಪೂರ್ವಜ್ಞಾನ ಏನಿರ್ತದಲ್ಲ ನಮ್ಮ ಮನಸ್ಸಿನೊಳಗ, ನಮ್ಮ ತಲೆಯೊಳಗೆ ಏನ್ ಪೂರ್ವಜ್ಞಾನ ಇರ್ತದಲ್ಲ, ಅದು ಸಾಮಾಜಿಕ ಸಾಂಸ್ಕೃತಿಕ ಪರಿಸರದೊಂದಿಗಿನ ಅಂತರ್ಕ್ರಿಯೆಯ ಫಲವಾಗಿದೆ. ಅಂದ್ರೆ ಸಮಾಜದಲ್ಲಿ ಮತ್ತು ಪರಿಸರದಲ್ಲಿ ಅದ ನಮ್ ಇರುವಂತ ಅನುಭವ ಸಮಾಜ ಜೊತೆಗೆ ಬೆರೆತು, ಪರಿಸರ ಜೊತೆಗೆ ಬೆರೆತು ಹೊಸ ಒಂದು ಜ್ಞಾನ ಏನ್ ಬರ್ತದಲ್ಲ, ಅದ ಅಂತರ್ಕ್ರಿಯೆಯ ಫಲವೇ ಜ್ಞಾನ ಸಂರಚನೆ ಅಂತಂದಂಗೆ. ಓಕೆ, ಇದನ್ನ ಹೇಳಿದವ್ರು ಯಾರತ್ತಂದ್ರ ಕಾಬ್ ಅವರು 1989ರಲ್ಲಿ ಮತ್ತು ಎಕೆಲ್ ಅಂತ ಹೇಳಿ 1995ರಲ್ಲಿ. ಮತ್ತು ಇವ್ರು ಇಬ್ರು ಸೇರಿ ಮತ್ತೊಂದು ಸ್ಟೇಟ್ಮೆಂಟ್ ಇದನ್ನ ಕೊಡ್ತಾರ. ಅದು ಯಾವಾಗತ್ತಂದ್ರೆ ಕಾಬ್ ಮತ್ತು ಎಕೆಲ್ ಅವರು 1996ರಲ್ಲಿ. ಗೊತ್ತಾಯ್ತಾ? ಸೊ ಇದು 4ನೇ ಸ್ಟೇಟ್ಮೆಂಟ್. ಆಮೇಲೆ ಇನ್ನ ಶೈಕ್ಷಣಿಕ ಕೊಡುಗೆಗಳು ಅಂತ ಹೇಳಿ ಬರ್ತದ. ಈಗ 4 ಸಿದ್ಧಾಂತಗಳನ್ನ ನಾವು ನೋಡಿದ್ವು, ಕಲಿಕೆ ತತ್ವಗಳನ್ನ ನೋಡಿದ್ವು. ಇನ್ನ ಶೈಕ್ಷಣಿಕ ಕೊಡುಗೆಗಳು, ಶಿಕ್ಷಣದಲ್ಲಿ ಜ್ಞಾನ ಸಂರಚನಾವಾದದ ಏನೇನ್ ಸಹಾಯ ಅದ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಆಗ್ಲಿ ಕಲೀಲಿಕ್ಕೆ ಯಾವ ರೀತಿ ಈ ಒಂದು ಸಿದ್ಧಾಂತದಲ್ಲ ಸಹಾಯವಾಗಿದೆ ಅನ್ನೋದನ್ನ ನಾವು ನೋಡೋಣ. ಜ್ಞಾನ ಸಂರಚನಾವಾದ ಸಾಮಾನ್ಯ ಪಠ್ಯಕ್ರಮವನ್ನು ಅಲ್ಲಗಳೆಯುತ್ತದೆ. ಇದನ್ನ ನೀವು ನೆನಪಾಗಿ ಇಟ್ಕೊಳ್ರೆ, ಸಾಮಾನ್ಯ ಪಠ್ಯಕ್ರಮ ಏನದಲ್ಲ ಅದನ್ನ ಬೇಡ ಅಂತ ಹೇಳ್ತದೆ. ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ಅನುಗುಣವಾದ ಪಠ್ಯಕ್ರಮವನ್ನು ಹೊಂದಿರಬೇಕೆಂದು ಪ್ರತಿಪಾದಿಸುತ್ತದೆ. ಅಂದ್ರೆ ಈಗೇನು ಸರ್ಕಾರ ಇದು ಮಾಡತೈತಲ್ಲ, ಅಂತ ಸಾಮಾನ್ಯ ಪಠ್ಯಕ್ರಮ ಬೇಡ, ಆ ವಿದ್ಯಾರ್ಥಿ ಈಗಾಗಲೇ ಹೊಂದಿರುವಂತ ಪೂರ್ವಜ್ಞಾನಕ್ಕೆ ಮ್ಯಾಚ್ ಆಗುವಂತ ಪಠ್ಯಕ್ರಮವನ್ನ ರಚಿಸಬೇಕು ಅಂತ ತಿಳ್ಕೊಂಡ ಈ ಜ್ಞಾನ ಸಂರಚನಾವಾದ ಹೇಳ್ತದ. 2ನೇದು ಏನ್ ಹೇಳ್ತದ ಅಂದ್ರ, ಈ ವಾದದ ಪ್ರಕಾರ ಬೋಧನೆಯಲ್ಲಿ ನಾವು ಬಳಸಿಕೊಳ್ಳುವ ವಿಧಾನಗಳು ವಿದ್ಯಾರ್ಥಿಗಳಲ್ಲಿ ವಿವಿಧ ಪರಿಕಲ್ಪನೆಗಳ ಮಧ್ಯೆ ಸಂಬಂಧ ಕಲ್ಪಿಸುವ ಮೂಲಕ ಹೊಸ ಅರಿವನ್ನು ಮೂಡಿಸಬೇಕು ಅಂತ ತಿಳ್ಕೊಂಡು ಹೇಳ್ತದ. ಓಕೆ, ಅಂದ್ರೆ ನಾವು ಯಾವುದೇ ಬೋಧನಾ ವಿಧಾನ ನಾವು ಮಕ್ಕಳಿಗೆ ತಿಳಿಸಲು ಸಾಕಷ್ಟು ವಿಧಾನಗಳನ್ನ ಬಳಸ್ತೀವಿ. ಆದ್ರೆ ಇದೇನ್ ಹೇಳ್ತದಂದ್ರೆ, ಎಂತ ವಿಧಾನಗಳನ್ನ ಬಳಸಿರತ್ತಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದು ಹೊಸ ಅರಿವನ್ನು ಪಡೆದಿರ್ಬೇಕು ಅವ್ನು. ಅದನ್ನ ಹೇಳ್ತದೆ. ಇಷ್ಟೆಲ್ಲ ನೆನ್ಪಿಡ್ಬೇಡ್ರಿ ನಾವು. ಬೋಧನಾ ವಿಧಾನ ಹೆಂಗಿರ್ಬೇಕಂದ್ರೆ ಹೊಸ ಜ್ಞಾನಕ್ಕೆ ಪ್ರೇರಕ ಆಗಿರ್ಬೇಕು. ಇಷ್ಟ ಸಿಂಪಲ್. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, 3ನೇದು, ವಿದ್ಯಾರ್ಥಿಗಳು ವಿಷಯವನ್ನು ವಿಶ್ಲೇಷಿಸಿ ಅರ್ಥೈಸುವಿಕೆಯ ಮೂಲಕ ಮುನ್ಸೂಚಿಸುವಂತಾಗಬೇಕು ಅಂತ ತಿಳ್ಕೊಂಡು ಹೇಳ್ತದ. ಅಂದ್ರೆ ನಾವು ಏನ್ ಟೀಚ್ ಮಾಡ್ತೇವಲ್ಲ, ಟೀಚಿಂಗ್ ಮ್ಯಾಗ ವಿದ್ಯಾರ್ಥಿ ಬರೇ ನೆನಪಿಟ್ಕೊಂಡು ಎಕ್ಸಾಮ್ದಾಗ ಬರೋದು ಅಷ್ಟೇ ಅಲ್ಲ, ಅವ ಆ ವಿಷಯದ ಕುರಿತು ಇನ್ನಷ್ಟು ಮಾಹಿತಿಯನ್ನು ವಿಶ್ಲೇಷಿಸಬೇಕು, ಅರ್ಥೈಸಬೇಕು, ಇನ್ನೊಬ್ಬರಿಗೂ ಹೇಳುವಷ್ಟು ಕೆಪಾಸಿಟಿ ಬರಬೇಕು. ಅದಷ್ಟೇ ಅಲ್ಲ, ಸೆಲ್ಫ್ ಗೈಡೆನ್ಸ್ ಮೂಲಕ ಮುಂದೆ ಹೋಗ್ಬೇಕು. ಅವ್ನು ಹೆಚ್ಚಿನ ಕಲಿಕೆಗೆ ತಾನಾಗೆ ಮುಂದೆ ಹೋಗ್ಬೇಕು. ಆ ರೀತಿ ಟೀಚಿಂಗ್ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಆಮೇಲೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಚರ್ಚಾ ಪದ್ಧತಿಯಿಂದ ವಿದ್ಯಾರ್ಥಿಗೆ ಹೆಚ್ಚಿನ ಒಂದು ಧೈರ್ಯ ಬರ್ತದ, ಹೊಸ ವಿಷಯಗಳ ಕ್ಲಿಷ್ಟತೆ ಕ್ಲಿಯರ್ ಆಗ್ತದ, ಕನ್ಫ್ಯೂಷನ್ ಕ್ಲಿಯರ್ ಆಗ್ತದ. ಇದೆಲ್ಲಾನು ಕೂಡ ಎದರಿಂದ ಆಗ್ತದ? ಚರ್ಚಾ ಪದ್ಧತಿ ಮೂಲಕ. ಸೊ ಬೋಧನೆಯಲ್ಲಿ ಚರ್ಚಾ ಪದ್ಧತಿ ಇರ್ಬೇಕಂತ ತಿಳ್ಕೊಂಡು ಹೇಳ್ತದೆ. 5ನೇದು, ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಬೇಕಾದ್ರೆ ವಿದ್ಯಾರ್ಥಿಗಳು ಹೊಂದಿರುವಂತಹ ಮಾನಸಿಕ ಮಾದರಿಗಳನ್ನು ಅವ್ರ ತಮ್ಮ ಮನುಷ್ಯನಾಗ ಒಂದು ಮಾದರಿಗಳನ್ನ ರಚಿಸ್ಕೊಂಡಿದಾರಲ್ಲ, ಅರ್ಥ ಮಾಡಿಕೊಂಡಿರ್ಬೇಕು. ಶಿಕ್ಷಕ ನಾವು ವಿದ್ಯಾರ್ಥಿಗಳ ಮನುಷ್ಯನಾಗ ಏನಿದೆ ಅನ್ನೋದು ತಿಳ್ಕೊಳ್ಬೇಕು, ಆಮೇಲೆ ಟೀಚಿಂಗ್ ಮಾಡ್ಬೇಕು, ಅವಾಗ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ ನೆಕ್ಸ್ಟ್ ನೋಡ್ರಿ, ಜ್ಞಾನ ಸಂರಚನಾವಾದದ ಪ್ರಕಾರ ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಗಳು, ಅಂದ್ರೆ ಈಗಾಗಲೇ ಏನ್ ಪರೀಕ್ಷೆ ಕೈಗೊಳ್ತಾರಲ್ಲ ಅದಾಗ್ಲಿ ಮತ್ತ ಶ್ರೇಣಿಗಳಾಗ್ಲಿ ನೀಡುವುದನ್ನ ತೊಡೆದು ಹಾಕ್ಬೇಕು ಅಂತ ಹೇಳ್ತಾರೆ. ಬಟ್ ಅದೇನು ಆಗಂಗಿಲ್ಲ, ಬಟ್ ಹೇಳ್ತಾರೆ ಅವ್ರು. ಯಾಕಂದ್ರೆ ಪರೀಕ್ಷೆಗಳು ಮತ್ತು ಶ್ರೇಣಿಗಳು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಹಿಂಗೆಲ್ಲ ಕೊಡೋದ್ರಿಂದ ಮಕ್ಕಳಲ್ಲಿ ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೀತದ. ಒಬ್ಬ ಅತಿ A+ ವಿದ್ಯಾರ್ಥಿ ಜೊತೆಗೆ ಸೀದಾವ ಕೂಡ್ರೋದಕ್ಕೆ ಹೆದರ್ತಾನೆ, ಮಾತಾಡೋಕೆ ಹೆದರ್ತಾನೆ. ಇಂಥ ಶ್ರೇಣಿ ಪದ್ಧತಿಯನ್ನು ಬಂದ್ ಮಾಡ್ಬೇಕು. ಯಾಕಂದ್ರೆ ಕಲಿಕಾ ಪ್ರಕ್ರಿಯೆ ಏನದಲ್ಲ ಸುದೀರ್ಘವಾಗದ. ನಾವು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ನಾವ್ ಏನ್ ಮಾಡ್ತೇವೆ, ABC ಅಂತ ಹೇಳಿ ಮಕ್ಕಳನ್ನ ಡಿವೈಡ್ ಮಾಡಿಬಿಡ್ತೇವಲ್ಲ, ಅದು ಬೇಡ ಅಂತ ತಿಳ್ಕೊಂಡು ಈ ಪದ್ಧತಿದವ್ರು ಹೇಳ್ತಾರೆ. ಓಕೆ, ಇನ್ನು 7ನೇದು ನೋಡ್ರಿ, ಮೌಲ್ಯಮಾಪನ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ. ಅಂದ್ರೆ ಇವ್ಯಾಲ್ಯೂಯೇಷನ್ ಏನ್ ಮಾಡ್ತೇವಲ್ಲ, ಇದು ಟೀಚಿಂಗ್ ಪ್ರೊಸೆಸ್ ಅದ, ಲರ್ನಿಂಗ್ ಪ್ರೊಸೆಸ್ ಅದ ಒಂದು ಅವಿಭಾಜ್ಯ ಅಂಗವಾಗಿದೆ. ಮತ್ತು ಕಲಿಯುವ ವ್ಯಕ್ತಿಯೇ ತನ್ನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿಕೊಳ್ಳುವ ಮೂಲಕ ಸುಧಾರಣೆಗೆ ಪ್ರಯತ್ನಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಇದನ್ನ ಟೀಚರ್ಸ್ ಮಾಡಬಾರ್ದು. ಸ್ವತಃ ಒಂದು ಕಾನ್ಸೆಪ್ಟ್ ಕಲ್ತ್ ಕೂಡಲೇ ಅವನ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಆಗುವಂತ ಸಿಸ್ಟಮ್ ಜಾರಿಗೆ ಬರಬೇಕು ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. 8ನೇದು, ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನಕ್ಕೆ ಮಹತ್ವ ನೀಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿ ಇರಬಾರ್ದು ಮೌಲ್ಯಮಾಪನ. ಈಗ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿದ್ದೇವೆ, 100% ಯಾರು ತಿಳ್ಕೊಂಡಲ್ಲ ಅವನಿಗೆ ಅಲ್ಲಿ ಲೆವೆಲ್ ತನಕ ಮೌಲ್ಯಮಾಪನ ಆಗಬೇಕು. 80% 80 ತನಕ ಆಗ್ಬೇಕು. ಅವ್ರವ್ರ
ಇದರ ಮ್ಯಾಗ ಆಗ್ಬೇಕು. ಈಗ ಒಂದು ಹೊಸ ಕಾನ್ಸೆಪ್ಟ್ ಒಂದು ಬಂದಿತ್ತು JEE ದಲ್ಲಿ, ಅದನ್ನ ಈ ಸಲ ಜಾರಿಗೆ ತರಬೇಕಂತ ತಿಳ್ಕೊಂಡ ಯೋಚನೆ ಮಾಡ್ತಿದ್ದಾರೆ. ಏನಂತಂದ್ರೆ JEE ಅಂತ ಇರ್ತದೆ ಎಕ್ಸಾಮ್, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. PUC ಸೆಕೆಂಡ್ ಇಯರ್ ಆದ ಕೂಡಲೇ ಸೈನ್ಸ್ ಅವ್ರಿಗೆ ಇರ್ತದೆ ಅದು ಎಕ್ಸಾಮ್. ಓಕೆ, ಸೊ ಆ ಎಕ್ಸಾಮ್ದಲ್ಲಿ ಮೊದಲನೇ ಒಂದು ಪ್ರಶ್ನೆ ಬರ್ತದೆ, ಆನ್ಲೈನ್ ಇರ್ತದೆ ಎಕ್ಸಾಮ್. ಆನ್ಲೈನ್ ಎಕ್ಸಾಮ್ದಲ್ಲಿ ನೀವು ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಓಪನ್ ಮಾಡಿದ ಕೂಡಲೇ ನಿಮ್ಗೆ ಒಂದೇ ಕ್ವಶನ್ ಬರ್ತದೆ. ಅದರ ಡಿಫಿಕಲ್ಟಿ ಲೆವೆಲ್ ಒಂದ್ ಇರ್ತದೆ. ಅದನ್ನ ನೀವು ಸಾಲ್ವ್ ಮಾಡ್ರಿ ಅಂತ ತಿಳ್ಕೊಡ್ರಿ, ಅದಕ್ಕಿಂತ ಡಿಫಿಕಲ್ಟಿ ಮುಂದಿನ ಬರ್ತದೆ. ಅದನ್ನ ಸಾಲ್ವ್ ಮಾಡಿದ ಕೂಡಲೇ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟಿ ಬರ್ತದೆ. ಮತ್ತೆ ಎಲ್ಲಿ ಹೋಗಿ ನೀವು ಸ್ಟಾಪ್ ಆಗ್ತಿರಲ್ಲ, ಅವಾಗ ಅದರ ಹಿಂದಿನ ಡಿಫಿಕಲ್ಟಿ ಲೆವೆಲ್ ಇನ್ನೊಂದು ಪ್ರಶ್ನೆ ಬರ್ತದೆ. ಸೊ ನಿಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಅದಲ್ಲ ಅಷ್ಟರ ಮಟ್ಟಿಗೆ ಇವ್ಯಾಲ್ಯೂಯೇಷನ್ ಆಗ್ತದೆ. ಈ ಪದ್ಧತಿಯನ್ನು ಇನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಮಾಡಬೇಕು ಅನ್ನೋ ಚರ್ಚೆ ಸೆಂಟ್ರಲ್ ಅಲ್ಲಿ ನಡೀತಾ ಇದೆ. ಓಕೆ, ಸೊ ಹಂಗಿಲ್ಲಿ ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನಕ್ಕೆ ಮಹತ್ವ ನೀಡಲಾಗಿದೆ. ಅಂದ್ರೆ ಹಂಗ ಮಾಡಬೇಕು ಅಂತ ತಿಳ್ಕೊಂಡು ಇವ್ರದ ಒಂದು ತತ್ವ ಹೇಳ್ತದೆ. ಇನ್ ನೆಕ್ಸ್ಟ್ ನೋಡ್ರಿ, 9ನೇದು, ವಿದ್ಯಾರ್ಥಿಯು ಇತರರಿಂದ ದೊರೆತ ಸರಿಯಾದ ಉತ್ತರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸದೆ, ಅಂದ್ರೆ ಬೇರೆದವ್ರ ಒಂದು ಕ್ಲಾಸ್ನಾಗ ಪ್ರಶ್ನೆ ಒಂದು ಟೀಚರ್ ಆದವ್ರ ಒಂದು ಪ್ರಶ್ನೆ ಕೇಳ್ತಾರ, ಒಬ್ಬ ವಿದ್ಯಾರ್ಥಿ ಉತ್ತರ ಹೇಳ್ತಾನ. ಅದೇ ಪ್ರಶ್ನೆಯನ್ನು ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾನ. ಅವಾಗ ವಿದ್ಯಾರ್ಥಿ ಏನ್ ಮಾಡ್ತಿರ್ತಾನೆ ಹೇಳ್ರಿ, ಅವ್ನು ಸರಿಯಾಗಿ ಉತ್ತರ ಯಾರು ಕೊಡ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ಕೋತ ಅವ್ ಏನ್ ಹೇಳ್ತಾ ಅದನ್ನ ನೆನ್ಪಿಟ್ಕೊಂಡ ಸರ್ ಕೇಳಿದಾಗ ಅದೇ ಉತ್ತರ ಕೊಡ್ತಾರ. ಇವ್ರೇನ್ ಹೇಳ್ತಾರಂದ್ರ ಅಂತ ಉತ್ತರಗಳನ್ನ ಕೊಡಕ್ ಅಷ್ಟ ಪ್ರಯತ್ನಿಸಬಾರ್ದು ವಿದ್ಯಾರ್ಥಿ. ಅವ ತನ್ನ ಉತ್ತರವನ್ನ, ತನ್ನ ಸ್ವಂತದ ಉತ್ತರ ಏನಿರ್ತದಲ್ಲ ಅದನ್ನ ತಾನೇ ಕೊಳ್ಳುವಂತಾಗ್ಬೇಕು. ಇದರಿಂದ ಹೊಸ ವಿಚಾರಗಳು ಹಾಗೂ ಪರಿಕಲ್ಪನೆಗಳ ಜ್ಞಾನವನ್ನು ನಿರ್ಮಿಸಿಕೊಳ್ಳಲು ಸಹಾಯವಾಗುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಟೀಚರ್ ಆದವ್ರು ಯಾವಾಗ್ಲೂ ಏನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ, ನೀವು ಕ್ಲಾಸ್ನಲ್ಲಿ ನೀವು ಯಾವುದೇ ಒಂದು ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ಅದೇ ಪ್ರಶ್ನೆಯನ್ನು ಇನ್ನೊಬ್ಬರಿಗೆ ಕೇಳುವಾಗ ನೀವು ಅದನ್ನ ಅವ್ರ ಲಕ್ಷ ಕೊಟ್ಟು ಕೇಳಿಲ್ಲ, ಬ್ಯಾಡ್ ಅಂತಲ್ಲ, ಬಟ್ ಅವರು ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡಿ ಹೇಳ್ಬಾರ್ದು. ಅವ್ರ ತಮ್ಮ ಭಾಷೆ ಒಳಗ ತಮ್ಮ ಒಂದು ಇದು ಮಾಡ್ಕೊಂಡು ಏನ್ ಹೇಳ್ರಿ, ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಂಡ ತಮಗ್ ಬೇಕಾದಂಗೆ ಹೇಳಲಿ, ಅದಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು. ಅದರಿಂದ ಹೊಸ ಹೊಸ ಜ್ಞಾನದ ವೃದ್ಧಿ ಆಗ್ತದೆ ಮತ್ತು ಹೊಸ ಪರಿಕಲ್ಪನೆಗಳನ್ನ ಅವ್ರು ಕಲಿತಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು 10ನೇದು, ಇವರ ಪ್ರಕಾರ ಅಂದ್ರೆ ಯಾರು ಹೇಳ್ರಿ, ಜ್ಞಾನ ಸಂರಚನಾವಾದಿಗಳ ಪ್ರಕಾರ ಕಲಿಕೆ ಎಂದರೆ ಅರ್ಥವನ್ನು ಕಂಡುಕೊಳ್ಳುವುದಾಗಿದೆ. ಇದಕ್ಕಾಗಿ ವಿದ್ಯಾರ್ಥಿ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಅಂತರ್ಕ್ರಿಯೆ ನಿರ್ಮಿಸುವ ಮೂಲಕ ಜ್ಞಾನ ನಿರ್ಮಿಸಿಕೊಳ್ಳಲು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ಅದ್ರ ಕಲಿಕಾ ಪ್ರೊಸೆಸ್ ಅದ, ಬಟ್ ಆ ಕಲಿಕಾ ಪ್ರೊಸೆಸ್ ಹೆಂಗೈತೆ ಅಂದ್ರೆ ಪರಿಸರ ಜೊತೆಗೆ ನಾವ್ ಏನಾಗಬೇಕು, ಮಿಂಗಲ್ ಆಗ್ಬೇಕು, ಆಮೇಲೆ ಹೊಸ ಜ್ಞಾನವನ್ನು ಪಡಿಬೇಕು ಅಂತಂದ್ರೆ. 11ನೇದು, ಕಲಿಕೆಯಲ್ಲಿ ಸಮಸ್ಯಾ ಪರಿಹಾರ ವಿಧಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಒಂದು ಸಮಸ್ಯೆ ಅದ, ಅದನ್ನ ಯಾವ ರೀತಿ ಸ್ವಂತ ತಲೆಯಿಂದ ಆ ಸಮಸ್ಯೆಯನ್ನು ಬಿಡಿಸ್ತಾನ ಅನ್ನೋದಿದೆಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವನ ಇವ್ರು ಕೊಟ್ಟಿದ್ದಾರೆ. ಆಮೇಲೆ ಇದು ವಿದ್ಯಾರ್ಥಿಗಳಲ್ಲಿ ವಿಚಾರಶೀಲತೆ ಏನ್ ಮಾಡ್ತದೆ ಹೇಳ್ರಿ, ವಿಚಾರಶೀಲತೆ, ವಿಚಾರ ಮಾಡುವ ಹಂಗ ಮಾಡ್ತದ ಮತ್ತು ಸಹಕಾರ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಸಹಕಾರ ಕಲಿಕೆ ಅಂತದಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ತದೆ. 13ನೇದು, ಇದು ವಿದ್ಯಾರ್ಥಿಗಳು ಏನನ್ನು ಕಲಿಯಬೇಕು ಎಂಬುದಕ್ಕಿಂತ ಹೇಗೆ ಕಲಿಯಬೇಕು, ಹೆಂಗೆ ಕಲಿಬೇಕು ಅನ್ನೋದನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತದೆ ಇದು. ಆಯ್ತಾ? ಇನ್ನು 14ನೇದು ಮತ್ತು ಕೊನೆಯದು ಯಾವ್ದೈತಂದ್ರೆ ಜ್ಞಾನ ಸಂರಚನಾವಾದ ಏನದಲ್ಲ, ಇದು ಕಲಿಯುವ ಕೇಂದ್ರೀಕೃತ ಅಂದ್ರೆ ವಿದ್ಯಾರ್ಥಿ ಕೇಂದ್ರೀಕೃತವಾಗ್ಯದ ತತ್ವ, ಚಟುವಟಿಕೆ ಕೇಂದ್ರೀಕೃತವಾಗ್ಯದ. ಆಮೇಲೆ 3ನೇದು ಅಂತರ್ ಕ್ರಿಯಾ ಮಾದರಿಯ ಬೋಧನಾ ವಿಧಾನವನ್ನ ಪ್ರತಿಪಾದಿಸುವಂತೆ ಇದೆ. ಸೊ ಇದಿಷ್ಟು ಶೈಕ್ಷಣಿಕ ನಿಹಿತಾರ್ಥಗಳಾಯ್ತು. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ಕೊನೆಯದು 1.5 ಅಂತ ಏನ್ ನಾವು ಅಭ್ಯಾಸ ಮಾಡೋದಲ್ಲ, ಶೈಕ್ಷಣಿಕ ಮನೋವಿಜ್ಞಾನ ಅಂತ. ಅಂದ್ರೆ ಆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆಗಳು, ಅದರ ಸ್ವರೂಪ, ವ್ಯಾಪ್ತಿ, ಇಷ್ಟು ಅಂಶಗಳನ್ನ ತಿಳ್ಕೊಳ್ಳೋದದ. ಸೊ ಮುಂದಿನ ಅವಧಿಯಲ್ಲಿ ಆ ವಿಷಯದ ಕುರಿತು ತಿಳ್ಕೊಳ್ಳೋಣ. ಈ ಜ್ಞಾನ ಸಂರಚನಾವಾದಕ್ಕೆ ಸಂಬಂಧಿಸಿದಂತ ಯಾವ್ದಾದ್ರು ಸಮಸ್ಯೆಗಳಿದ್ರೆ ತಾವು ಕಮೆಂಟ್ ಮೂಲಕ ತಿಳಿಸಿದ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಈ ಒಂದು ಅಧ್ಯಾಯ ಮುಗಿದ ಕೂಡಲೇ ನಾವೇನ್ ಮಾಡೋಣ ಅಂತಂದ್ರೆ ಟೆಸ್ಟ್ 1 ಕಂಡಕ್ಟ್ ಮಾಡ್ತೀನಿ. ಆಮೇಲೆ ಪ್ರತಿ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ, ಮಾಡಲ್ ಕ್ವಶನ್ಸ್, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಿದಾವಲ್ಲ ಅವುಗಳನ್ನ ಕೊಡ್ತೀನಿ, ತಾವು ಸಾಲ್ವ್ ಮಾಡ್ರಿ. ಅದರಲ್ಲಿ ಏನಾದ್ರು ಸಮಸ್ಯೆ ಇದ್ರೂ ಕೂಡ ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ. ಸೊ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.